ಸೊ ಎಸ್ ಯೂಟ್ಯೂಬ್ ಕಡೆಯಿಂದ ಒಂದು ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಒಂದು ವೇಳೆ ನಿಮ್ಮ ಚಾನಲ್ ಇದ್ದರೆ ಅಥವಾ ನೀವು ಚಾನಲ್ನ ಕ್ರಿಯೇಟ್ ಮಾಡೋಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿದರೆ ಈ ಒಂದು ಅಪ್ಡೇಟ್ನ ನೀವು ನೋಡಲೇಬೇಕು. ತುಂಬ ಇಂಪಾರ್ಟೆಂಟ್ ಆಗಿದೆ. ಸುಮಾರು ವರ್ಷಗಳ ಆದ ಮೇಲೆ ಈ ಒಂದು ಬದಲಾವಣೆಯನ್ನು ಮಾಡಲಾಗಿದೆ. ಆ್ಯಕ್ಚುಲಿ ಏನದು ಬದಲಾವಣೆ ಅಂತಂದರೆ, ಯೂಟ್ಯೂಬ್ನಲ್ಲಿ YPP ಪ್ರೋಗ್ರಾಮ್ ಅಂತ ಇರುತ್ತೆ. YPP ಪ್ರೋಗ್ರಾಮ್ ಅಂತಂದರೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂದ್ಬಿಟ್ಟು. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಬೇಸಿಕ್ಲಿ ಒಂದು ಸಿಂಗಲ್ ವರ್ಡಲ್ಲಿ ಹೇಳಬೇಕು ಅಂತಂದರೆ ಆ್ಯಡ್ಸನ್ಸ್ ಅಂತ ಹೇಳಿ. ಆ್ಯಡ್ಸನ್ಸಿಂದ ನೀವೇನು ಆ್ಯಡ್ ರನ್ ಮಾಡ್ತೀರ ನಿಮ್ಮ ಒಂದು ವಿಡಿಯೋಗಳಲ್ಲಿ, ಅದರಿಂದ ಏನು ರೆವೆನ್ಯೂ ಜನ್ರೇಟ್ ಆಗುತ್ತೆ, ಅದರಲ್ಲಿ ಏನೋ 60% ನಿಮಗೆ, ಅಲ್ಲಿ 30% ಅವರಿಗೆ ಹೋಗುತ್ತೆ, ಯೂಟ್ಯೂಬ್ ಇಟ್ಕೊಳ್ಳುತ್ತೆ, ರೈಟ್. ಸೊ ಅದೇ ರೀತಿಯಾಗಿ ಈ ಒಂದು YPP ಪ್ರೋಗ್ರಾಮ್ನಲ್ಲಿ ಸುಮಾರು 4-5 ವರ್ಷಗಳಿಂದ ಏನಿದೆ, ಒಂದೇ ಯಾವುದೇ ಚೇಂಜಸ್ಗಳು ಅದರಲ್ಲಿ ಆಗಿರಲಿಲ್ಲ. ಈಗ ಅದರಲ್ಲಿ ಚೇಂಜಸ್ ಆಗಿದೆ. ಈಗ ಸದ್ಯಕ್ಕಿರುವ ರೂಲ್ಗಳ ಪ್ರಕಾರ ನೀವು YPP ಪ್ರೋಗ್ರಾಮ್ಗೆ ಜಾಯಿನ್ ಆಗಬೇಕು ಅಂತಂದರೆ 1,000 ಸಬ್ಸ್ಕ್ರೈಬರ್ಸ್ ಇರಬೇಕು ಮತ್ತು 4,000 ಅವರ್ಸ್, 4,000 ತಾಸು ಏನಿದೆ ನಿಮ್ಮ ಒಂದು ಚಾನಲ್ನಲ್ಲಿ ವಾಚ್ ಟೈಮ್ ಇರಬೇಕು. ಆಗ ಮಾತ್ರ ನೀವೇನಿದೆ ಜಾಯಿನ್ ಆಗೋಕ್ಕೆ ಸಾಧ್ಯ ಇವಾಗ ಸದ್ಯಕ್ಕಿರೋದು. ಆ್ಯಂಡ್ ಇಲ್ಲ ಅಂತಂದರೆ ನಿಮ್ಮ ಹತ್ರ 4,000 ವಾಚ್ ಟೈಮ್ ಇಲ್ಲ ಅಂತಂದರೆ 1 ಕೋಟಿ ಶಾರ್ಟ್ ವ್ಯೂವ್ಸ್ ಇರಬೇಕು. ಸೊ ಅದರಲ್ಲಿ ಎರಡರಲ್ಲಿ ಯಾವುದೋ ಒಂದಿದ್ರೂ ಕೂಡ ನೀವು ಈಗ ಜಾಯಿನ್ ಆಗ್ಬೋದು. ಬಟ್ ಆದರೆ ಮುಂದಿನ ವರ್ಷದಿಂದ ಫೆಬ್ರವರಿ 1ನೇ ತಾರೀಕಿನಿಂದ 2027ರಿಂದ ಏನು ಬದಲಾವಣೆ ಆಗೋದಿದೆ ಅಂತಂದರೆ, ಸಬ್ಸ್ಕ್ರೈಬ್ಸ್ ಕೌಂಟಲ್ಲಿ ಸೇಮ್ ಇದೆ, 1,000ನೇ ಇರುತ್ತೆ. ಬಟ್ ಆದರೆ ವಾಚ್ ಟೈಮ್ನಲ್ಲಿ 4,000 ಇರೋದನ್ನು ಡಬಲ್ ಮಾಡಿದ್ದಾರೆ, ಅಂದರೆ 8,000 ಆಗುತ್ತೆ. ಎಸ್. ಆಮೇಲೆ ಶಾರ್ಟ್ ವ್ಯೂವ್ಸ್ ಏನು 1 ಕೋಟಿ ಇರೋದನ್ನು 2 ಮಾಡಿದ್ದಾರೆ, ರೈಟ್. 10 ಮಿಲಿಯನ್ ಮೊದಲು 10 ಮಿಲಿಯನ್ ಇತ್ತು, ಇವಾಗ 20 ಮಿಲಿಯನ್ ಮಾಡಿದ್ದಾರೆ, ಅಂದರೆ ಡಬಲ್ ಆಗಿಬಿಟ್ಟಿದೆ 2, ರೈಟ್. ಸೊ ಹಾಗಾಗಿ ಅದೇ ಕಾರಣಕ್ಕಾಗಿ, ಅಂದರೆ ಇದು ಇವಾಗ ಸದ್ಯಕ್ಕೆ ಅನ್ವಯಿಸೋದಿಲ್ಲ. ಫೆಬ್ರವರಿ ನೆಕ್ಸ್ಟ್ ಇಯರ್ ಫೆಬ್ರವರಿ 1ನೇ ತಾರೀಕಿನಿಂದ ಇದು ಅನ್ವಯ ಆಗುತ್ತೆ ರೂಲು. ಅದಕ್ಕಿಂತ ಮುಂಚೆ ಏನು ಅಪ್ಲೈ ಹೋಗುತ್ತೆ ಅಲ್ಲ, ಅಪ್ಲಿಕೇಶನ್ಗಳು ಹೋಗುತ್ತೆ, ಅದು ಇವಾಗ ಸದ್ಯಕ್ಕೆ ನಡೀತಿರುವಂಥ ಒಂದು ರೂಲೇ ಅದರಲ್ಲಿ ಏನಿದೆ ಅಪ್ಲೈ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವೇನಾದರೂ ಚಾನಲ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಮಾಡೋರಾಗಿದ್ದರೆ ಸೊ ಇದನ್ನು ನೀವು ತಿಳ್ಕೊಳ್ಳಬೇಕು. ಬಟ್ ಇನ್ನೊಂದು ಏನು ಅಂತಂದರೆ, ಆಲ್ರೆಡಿ ನಿಮ್ಮದು ಮಾನಿಟೈಸ್ ಇತ್ತು ಅಂತಂದರೆ ಅದರಲ್ಲಿ ನೀವು ಯಾವುದೇ ತೊಂದರೆಗಳಾಗೋದಿಲ್ಲ. ನೀವೊಂದು ಆ್ಯಸ್ ಇಟ್ ಈಸ್ ನೀವು ಅದನ್ನು ನಡೆಸ್ಕೊಂಡು ಹೋಗ್ತಾ ಇರ್ಬೋದು, ಯಾವುದೇ ತೊಂದರೆ ಆಗೋದಿಲ್ಲ. ಅಂದರೆ ತಿರ್ಗಿ ನೀವು ಮತ್ತೆ ಅಪ್ಲೈ ಮಾಡಬೇಕಾ ಹಾಗೆ ಅದರ ರೀತಿ ಯಾವುದೇ ಇಲ್ಲ, ಅದು ನಡೀತಾ ಇರುತ್ತೆ ಮಾಮೂಲಿ ಯಾವ ರೀತಿ ಹಳೇದು ನಡೀತಾ ಇದೆ. 1000 ವಾಚ್ ಅವರ್ಸ್ ಏನಿರುತ್ತೆ ಲಾಸ್ಟ್ 12 ತಿಂಗಳಿಂದ ಅದು ಕಂಟಿನ್ಯೂ ನಡೀತಾ ಇರುತ್ತೆ. ಬಟ್ ಇವು ಹೊಸದೇನು ಅಪ್ಲೈ ಮಾಡ್ತಾರೆ ಅವ್ರಿಗೆ ಮಾತ್ರ ಅದನ್ನು ಒಂದು ಕ್ರೈಟೀರಿಯಾ ಏನಿದೆ, ಎಲಿಜಿಬಲ್ ಕ್ರೈಟೀರಿಯಾ, ಅದನ್ನು ಅವರು ಕಂಪ್ಲೀಟನ್ನು ಮಾಡಬೇಕಾಗತ್ತೆ. ಸೊ ನಾನು ಫುಲ್ ಡೀಟೇಲ್ಸ್ ಏನಿದೆ PDF ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅಲ್ಲಿ ಹೋಗ್ಬಿಟ್ಟು ನೀವೇನಿದೆ ಓದ್ಕೊಳ್ಳಿ.